ಈ ಟ್ರ್ಯಾಕ್ಟರ್ ನ ಸ್ಪೆಷಲ್ ನಾವು ಲಾಂಚ್ ಮಾಡಿದ್ರು. ಯಾಕಂದ್ರೆ ನಿಮ್ಮ ಚಿಕ್ಕ 4 ಫೀಟ್ ಜಾಗದಲ್ಲಿ ಬೇರೆ ಟ್ರ್ಯಾಕ್ಟರ್ ಹೋಗ್ಲಕ್ ಆಗಲ್ಲ. ಅದಕ್ಕೆ ನಾವು ಇದು 2.9 ಫೀಟ್ ಟ್ರ್ಯಾಕ್ಟರ್ ಅನ್ನ ಇದಕ್ಕೆ ಇವತ್ತು ಲಾಂಚ್ ಮಾಡಿದ್ದೀವಿ. ಇದು ನಿಮ್ ಚಿಕ್ಕ ಜಾಗದಲ್ಲಿ ಆದ್ರೂ ಆರಾಮಾಗಿ ಮೂವ್ ಆಗುತ್ತೆ. ಇದು ಕುಬೋಟಾ MU ಸೀರೀಸ್ ಅಲ್ಲಿ 5502 ಅಂತ. ಇದು 50 HP ಸೇರ್ತದೆ. ಮೇಡ್ ಇನ್ ಜಪಾನ್ ಇಂಜಿನ್. ಬೇರೆ ನಿಮ್ಗೆ ಯಾವ ಟ್ರ್ಯಾಕ್ಟರ್ ಅಲ್ಲೂ ಜಪಾನ್ ಮೇಡ್ ಯಾವ ಇಂಜಿನ್ ಬರಲ್ಲ. ಕುಬೋಟಾದಲ್ಲಿ ಮಾತ್ರ ನಿಮ್ಗೆ ಮೇಡ್ ಇನ್ ಜಪಾನ್ ಇಂಜಿನ್ ಬರ್ತದೆ. ಬ್ಯಾಲೆನ್ಸರ್ ಶಾಫ್ಟ್ ಇರ್ತದೆ, ಅದರಿಂದ ನಿಮ್ಗೆ ಗಾಡಿ ವೈಬ್ರೇಷನ್ ಬರಲ್ಲ. ನೀವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಗಾಡಿ ಓಡಿಸಿದ್ರು ಯಾವ್ದೇ ಒಂದು ಮೈಕೈ ನೋವು ಬರಲ್ಲ. ನಿಮ್ಗೆ ಒಳ್ಳೆ ಮೈಲೇಜ್ ಬರ್ತದೆ. 1 ಗಂಟೆಗೆ 4 ಲೀಟರ್ ತಗೊಂತದೆ. ಕಾರ್ಗಳಲ್ಲಿ ನಿಮ್ಗೆ ರೋಲ್ಸ್ ರಾಯ್ಸ್ ಕಾರಲ್ಲಿ ಯಾವ ತರ ಪವರ್ ಸ್ಟೇರಿಂಗ್ ಇರ್ತದೆ ಆ ತರ ಪವರ್ ಸ್ಟೇರಿಂಗ್ ನಮ್ ಕುಬೋಟಾ ಟ್ರ್ಯಾಕ್ಟರ್ ಅಲ್ಲಿ ಇದೆ. ಒಂದು ಬೆರಳಲ್ಲೇ ನೀವು ತಿರುಗಿಸಬಹುದು. ಪಡ್ಲಿಂಗ್ ಮಾಸ್ಟರ್ ಅಂತಾನೆ ಇದಕ್ಕೊಂದು ಹೆಸರಿಟ್ಟಿದೀವಿ ನಾವು. ಮೇನ್ ಪಡ್ಲಿಂಗ್ ಅಂದ್ರೆ L ಸೀರೀಸ್ 3408 34 HP ಅಂದ್ರೆ ಮೇನ್ ಪಡ್ಲಿಂಗ್ ಗೋಸ್ಕರನೇ ಇರೋ ಗಾಡಿ ಅಂತ. ಇದು ಒಂದು ಚಿಕ್ಕ JCP ಆಗಿರ್ತದೆ. ಇದು ಬಂದು ಬುಲ್ ಅಟ್ಯಾಚ್ಮೆಂಟ್ ಇರ್ತದೆ. ಇದು ಏನಕ್ಕಪ್ಪ ಕೆಲಸ ಅಂದ್ರೆ, ಇವಾಗ ಸಪೋಸ್ ನೀವು ಒಂದು ಅಡಕೆ ಗಿಡನ ಇಲ್ಲ ಬಾಳೆ ಗಿಡನ ಹಾಕಿರ್ತೀರಿ, ಅದು ಅಗಲ ಬಂದು ಒಂದು 4 ಅಡಿನೋ 5 ಅಡಿನೋ ಇರ್ತದೆ. ಆ ಜಾಗದಲ್ಲಿ JCP ಹೋಗಲ್ಲ. ನೀವು ಈ ತರದೊಂದು ಅಟ್ಯಾಚ್ಮೆಂಟ್ ಹಾಕ್ಸ್ಕೊಂಡ್ ಹೋಗ ನೀವು ಚಿಕ್ಕ ಜಾಗದಲ್ಲೆಲ್ಲ ಓಡಾಡ್ಕೊಬಹುದು, ಚಿಕ್ಕ ಜಾಗದಲ್ಲೆಲ್ಲ ಆರಾಮಾಗಿ ಕೆಲಸ ಮಾಡ್ಕೊಬಹುದು. ನಮ್ಮಲ್ಲಿ ಯಾವುದೇ ಒಂದು ಟ್ರ್ಯಾಕ್ಟರ್ ತಗೊಂಡ್ರು 5 ವರ್ಷ ಗ್ಯಾರಂಟಿ ಕೊಡ್ತೀವಿ. ಟ್ರ್ಯಾಕ್ಟರ್ ತಗೊಂಡ್ರೆ ನಮ್ಮಲ್ಲಿ ಕಂಡೀಷನ್ಸ್ ಅಪ್ಲೈ ಇಲ್ಲ. ಇಂಜನ್ ಏನೇ ಒಂದು ಪ್ರಾಬ್ಲಮ್ ಆದ್ರೂ ನಾವು 5 ವರ್ಷ ಕಂಪ್ಲೀಟ್ಲಿ ವಾರಂಟಿ ಕೊಡ್ತೀವಿ. ಗೇರ್ ಬಾಕ್ಸ್ ಆಗಿರ್ಬೋದು, ಹೈಡ್ರಾಲಿಕ್ ಆಗಿರ್ಬೋದು, 5 ವರ್ಷ ಕಂಪ್ಲೀಟ್ಲಿ ವಾರಂಟಿ ಇರ್ತದೆ. ಪ್ರೀತಿಯ ಸಮಸ್ತ ಕನ್ನಡ ಮಣ್ಣಿನ ಮಕ್ಕಳಿಗೆ ಸ್ವಾಗತ. ಶ್ರೀ ಮಾರುತಿ ಟ್ರ್ಯಾಕ್ಟರ್ಸ್ ವತಿಯಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಪ್ರಭಾಕರ್ ಅಂತ. ಈ ಮಾಡೆಲ್ ಬಂದು ನಿಮ್ಗೆ ಕುಬೋಟಾ L4508 ಅಂತ. ಇದು 45 HP ಸೆಗ್ಮೆಂಟ್ ಸೇರುತ್ತೆ. 4 ವೀಲ್ ಡ್ರೈವ್ ಬರ್ತದೆ. ಇದು ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಇದು MU ಸೀರೀಸ್ ಅಂತ. MU 4501 ಇದು 45 2 ವೀಲ್ ಡ್ರೈವ್ ಗೆ ಸೇರ್ತದೆ. ಇದು ಮತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಇದು MU 5502 ಅಂತ. ಇದು 50 HP ಟ್ರ್ಯಾಕ್ಟರ್. ಇದು 4 ವೀಲ್ ಡ್ರೈವ್. ಮತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, MU 4501 ಇದು ಬಂದು 45 HP. ಇದು ಕುಬೋಟಾ MU ಸೀರೀಸ್ ಅಲ್ಲಿ 5502 ಅಂತ. ಇದು 50 HP ಸೇರ್ತದೆ. ಮೇಡ್ ಇನ್ ಜಪಾನ್ ಇಂಜಿನ್. ಬೇರೆ ನಿಮ್ಗೆ ಯಾವ ಟ್ರ್ಯಾಕ್ಟರ್ ಅಲ್ಲೂ ಜಪಾನ್ ಮೇಡ್ ಯಾವ ಇಂಜಿನ್ ಬರಲ್ಲ. ಕುಬೋಟಾದಲ್ಲಿ ಮಾತ್ರ ನಿಮ್ಗೆ ಮೇಡ್ ಇನ್ ಜಪಾನ್ ಇಂಜಿನ್ ಬರ್ತದೆ. ಇದು ಬಂದು ECDIS ಇಂಜಿನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದ್ರದ್ದು ಬಂದು ಇಕೋ ಸೆಂಟ್ರಲ್ ಡೈರೆಕ್ಟ್ ಇಂಜೆಕ್ಷನ್ ಸಿಸ್ಟಮ್ ಅಂತ. ಈ ಸಿಸ್ಟಮ್ ಇದ್ರಲ್ಲಿ ಬರ್ತದೆ. ಇದು ಬಂದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಮತ್ತೆ ಕೂಲೆಂಟ್ ಆಯಿಲ್ದು ಇಂಜಿನ್ ಬರ್ತದೆ. ಇದು ಬಂದು 4 ಸಿಲಿಂಡರ್ ಇಂಜಿನ್ ಆಗಿರ್ತದೆ. ಮತ್ತೆ 50 HP ಕ್ಯಾಟಗರಿ ಟ್ರ್ಯಾಕ್ಟರ್. ಇದು ಸ್ಪೇಸ್ ಆಗಿರ್ಬೋದು, ಮತ್ತೊಂದು ಸೀಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಆರಾಮಾಗಿರ್ತದೆ. ಮತ್ತೆ ಪವರ್ ಸ್ಟೇರಿಂಗ್ ಬರ್ತದೆ. ಬ್ಯಾಲೆನ್ಸರ್ ಶಾಫ್ಟ್ ಇರ್ತದೆ, ಅದರಿಂದ ನಿಮ್ಗೆ ಗಾಡಿ ವೈಬ್ರೇಷನ್ ಬರಲ್ಲ. ನೀವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಗಾಡಿ ಓಡಿಸಿದ್ರು ಯಾವ್ದೇ ಒಂದು ಮೈಕೈ ನೋವು ಬರಲ್ಲ. ಎಲ್ಲಾ ತರ ಡೈವರ್ಸ್ ಟ್ರ್ಯಾಕ್ಟರ್ ಓಡಿಸಬಹುದು. ಮತ್ತೆ ಇದರಲ್ಲಿ ಬ್ರೇಕ್ ಸಿಸ್ಟಮ್ ಬಂದು ಪುಷ್ ಪೆಡಲ್ ಬರ್ತದೆ. ಬೇರೆ ಟ್ರ್ಯಾಕ್ಟರ್ ಅಲ್ಲೆಲ್ಲ ಏನಾಗ್ತದೆ, ಕೆಳಗಡೆಯಿಂದ ಮೇಲೆ ಬಂದು ಹಿಂಗಾಗ್ತದೆ. ನೀವು ಬ್ರೇಕ್ ತುಳಿಬೇಕಾದ್ರೆ ಕಾಲ್ ನೋವು ಬಂದು ಸುಮಾರು 1 ಅವರ್ 2 ಅವರ್ ಗಾಡಿ ಓಡಿಸಿದ್ರೆ ನಿಮ್ಗೆ ಪೈನ್ ಆಗುತ್ತೆ, ಕಾಲ್ ನೋವು ಬರುತ್ತೆ. ಇದ್ರಲ್ಲಿ ಹಂಗಲ್ಲ. ಸುಮ್ನೆ ಜಸ್ಟ್ ಈ ತರ ಪ್ರೆಸ್ ಮಾಡಿದ್ರೆ ಬ್ರೇಕ್ ಹಿಡಿತದೆ. ಮತ್ತೆ ಆಕ್ಸಿಲೇಟರ್ ಅಷ್ಟೇ, ನಿಮ್ಗೆ ಕಾರಲ್ಲಿ ಇರ್ತದಲ್ಲ ಆ ತರ ಆಕ್ಸಿಲೇಟರ್ ಕೊಟ್ಟಿದ್ದಾರೆ. ಮತ್ತೆ ಗಾಡಿ ಕೀಯಲ್ಲೇ ಸ್ಟಾರ್ಟ್ ಮಾಡಿ ಕೀಯಲ್ಲೇ ಆಫ್ ಮಾಡ್ಬೋದು. ಬೇರೆ ಗಾಡಿಗಳಲ್ಲೆಲ್ಲ ನೀವು ನೋಡ್ಬೋದು, ಅದಕ್ಕೊಂದು ಲಿವರ್ ಇರ್ತದೆ. ಆಫ್ ಮಾಡ್ಬೇಕು ಅಂದ್ರೆ ಆ ಲಿವರ್ನ ಎಳಿಬೇಕು. ಲಿವರ್ನ ಎಳ್ದವಾಗ ಕರೆಕ್ಟ್ ಆಗಿ ಆಫ್ ಆಗಲ್ಲ. ಆಫ್ ಆಗಿದ ತಕ್ಷಣ ಮುಂದೆ ಹೋಗೋ ಚಾನ್ಸಸ್ ಇರ್ತದೆ. ನಮ್ ಗಾಡಿಯಲ್ಲಿ ಕೀಯಲ್ಲೇ ಆಫ್ ಇರೋದ್ರಿಂದ ಯಾವುದೇ ಆ ತರದ್ದು ನಿಮ್ಗೆ ಪ್ರಾಬ್ಲಮ್ ಬರಲ್ಲ. ಮತ್ತೆ ಹೈಡ್ರಾಲಿಕ್ ಸಿಸ್ಟಮ್ ಇರ್ಬೋದು. ಇವಾಗ ಇಂಪ್ಲಿಮೆಂಟ್ ಏನಾದ್ರು ಆಗ್ದವಾಗ ಪದೇ ಮೇಲೆತ್ತಿ ಕೆಳಗಡೆ ಇಳಿಸ್ತಾ ಇರ್ಬೇಕು ಬೇರೆ ಗಾಡಿಗಳಲ್ಲಿ. ಈ ನಮ್ ಕುಬೋಟಾ ಗಾಡಿಯಲ್ಲಿ ಏನಂದ್ರೆ ಒಂದ್ಸತಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ರೆ, ಈ 5ನೇ ಹೆಗ್ಲು 8ನೇ ಹೆಗ್ಲು ಈ ತರದ್ ಏನಾನ ಒಂದು ಇಂಪ್ಲಿಮೆಂಟ್ ಹಾಕ್ಬೇಕಾದ್ರೆ ನೀವು ಪದೇ ಮೇಲೆ ಕೆಳಗಡೆ ಇಳಿಸೋದು ಎತ್ತೋದು ಮಾಡಂಗಿಲ್ಲ. ಒಂದ್ಸತಿ ಅಡ್ಜಸ್ಟ್ ಮಾಡಿ ಬಿಟ್ಬಿಟ್ರೆ ಆಟೋಮೆಟಿಕ್ಲಿ ಸೆನ್ಸಿಂಗ್ ಆಗ್ತಾ ಇರ್ತದೆ. 4 ಸಿಲಿಂಡರ್ ಇಂಜಿನ್, ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಟೋಟಲ್ ಇದ್ರಲ್ಲಿ ಬಂದು 16 ವಾಲ್ ಬರ್ತದೆ. ಬೇರೆ ಗಾಡಿ ಬೇರೆ ಟ್ರ್ಯಾಕ್ಟರ್ ಅಲ್ಲೆಲ್ಲ ನೀವು ನೋಡ್ಬೋದು 8 ವಾಲ್ ಬರ್ತದೆ. 8 ವಾಲ್ 6 ವಾಲ್ ಆತರ ಬರ್ತದೆ. ನಮ್ಮ ಟ್ರ್ಯಾಕ್ಟರ್ ಅಲ್ಲಿ 16 ವಾಲ್ ಬರ್ತದೆ. 8 ಇನ್ಲೈಟ್ 8 ಎಕ್ಸಾಸ್ಟ್ ಆಯ್ತಾ. ಹಂಗಾಗಿ ನಿಮ್ಗೆ ಒಳ್ಳೆ ಮೈಲೇಜ್ ಬರ್ತದೆ. 1 ಗಂಟೆಗೆ 4 ಲೀಟರ್ ತಗೊಂತದೆ. ಸಪೋಸ್ ಕೆಲವರೊಬ್ರು ಬಾಡಿಗೆ ಕೆಲಸ ಮಾಡೋರು ಇರ್ತಾರೆ, ಹಂಗಾಗಿ 1 ಎಕರೆ ಉಳೋಷ್ಟೊತ್ತಿಗೆನೆ 1800 ಚಾರ್ಜ್ ಮಾಡ್ತಾರೆ. ನೀವು ಇದರಲ್ಲಿ ಕೆಲಸ ಮಾಡಿದ್ರೆ ಬರೀ 200 ರೂಪಾಯಿ ಅಷ್ಟೇ ಖರ್ಚಾಗೋದು. ನಿಮ್ಗೆ ಯಾರು ಬಾಡಿಗೆ ಹೋಗೋಂತವ್ರು ಒಂದು 800 ರೂಪಾಯಿ ಲಾಭ ತಗೊಬೋದು. ಈ ಟ್ರ್ಯಾಕ್ಟರ್ ಬಂದು MU 4501 ಅಂತ. ಇದು 45 HP ಟ್ರ್ಯಾಕ್ಟರ್ ಗೆ ಸೇರುತ್ತೆ. ಇದು ಬಂದು ನಿಮ್ಗೆ ನಮ್ಮಲ್ಲಿ ಯಾವುದೇ ಒಂದು ಟ್ರ್ಯಾಕ್ಟರ್ ತಗೊಂಡ್ರು 5 ವರ್ಷ ಗ್ಯಾರಂಟಿ ಕೊಡ್ತೀವಿ. ಇಂಜನ್ ಆಗಿರ್ಬೋದು, ಗೇರ್ ಬಾಕ್ಸ್ ಆಗಿರ್ಬೋದು, ಹೈಡ್ರಾಲಿಕ್ ಆಗಿರ್ಬೋದು, ಇವಕ್ಕೆಲ್ಲ 5 ವರ್ಷ ಗ್ಯಾರಂಟಿ ಇರ್ತದೆ.
ಆಮೇಲೆ ಕಂಡೀಷನ್ಸ್ ಅಪ್ಲೈ ಇರಲ್ಲ. ನೀವು ಬೇರೆ ಯಾವ್ದನ್ನ ಒಂದು ಟ್ರ್ಯಾಕ್ಟರ್ ತಗೊಂಡಿರ್ಬೇಕು, ಒಂದು 5 ವರ್ಷ ವ್ಯಾರಂಟಿ ಇಲ್ಲ 3 ವರ್ಷ ವ್ಯಾರಂಟಿ ಇಲ್ಲ 10 ವರ್ಷ ವ್ಯಾರಂಟಿ ಅಂತ ಹೇಳ್ತಾರೆ. ಅದು ಕೆಳಗಡೆ ಕಂಡೀಷನ್ಸ್ ಅಪ್ಲೈ ಅಂತ ಇರ್ತದೆ, ಅದು ನಿಮ್ಗೆ ಗೊತ್ತಿರಲ್ಲ. ಈ ನಮ್ಮಲ್ಲಿ ಟ್ರ್ಯಾಕ್ಟರ್ ತಗೊಂಡ್ರೆ ನಮ್ಮಲ್ಲಿ ಕಂಡೀಷನ್ಸ್ ಅಪ್ಲೈ ಇಲ್ಲ. ಇಂಜನ್ ಏನೇ ಒಂದು ಪ್ರಾಬ್ಲಮ್ ಆದ್ರೂ ನಾವು 5 ವರ್ಷ ಕಂಪ್ಲೀಟ್ಲಿ ವಾರಂಟಿ ಕೊಡ್ತೀವಿ. ಗೇರ್ ಬಾಕ್ಸ್ ಆಗಿರ್ಬೋದು, ಹೈಡ್ರಾಲಿಕ್ ಆಗಿರ್ಬೋದು, 5 ವರ್ಷ ಕಂಪ್ಲೀಟ್ಲಿ ವಾರಂಟಿ ಇರ್ತದೆ. ಮತ್ತೆ ಇದರಲ್ಲಿ ಇನ್ನೊಂದು ಸಿಸ್ಟಮ್ ಏನಪ್ಪಾ ಅಂದ್ರೆ ಶಟಲ್ ಶಿಫ್ಟ್ ಗೇರು. ಇದು ನಿಮ್ಗೆ JCP ಅಲ್ಲಿ ನೋಡ್ಬೋದು. ಟ್ರ್ಯಾಕ್ಟರ್ ಅಲ್ಲಿ ಆಲ್ಮೋಸ್ಟ್ ಯಾವ್ದೋ ಒಂದೊಂದು ಟ್ರ್ಯಾಕ್ಟರ್ ಅಲ್ಲಿ ಇರ್ತದೆ. ಕುಬೋಟಾದಲ್ಲಿ ಮೇನ್ ಶಟಲ್ ಶಿಫ್ಟ್ ಗೇರ್ ಅಂದ್ರೆ ನೀವು ಯಾವ್ದೇ ಗೇರ್ ಅಲ್ಲಿ ಮುಂದಕ್ಕೆ ಹೋದ್ರು ಅದೇ ಗೇರ್ ಅಲ್ಲಿ ಮತ್ತೆ ನೀವು ರಿವರ್ಸ್ ಹೋಗ್ಬೋದು. ಮತ್ತೆ ಇದರಲ್ಲಿ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್. ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ ಅಂದ್ರೆ ಬ್ರೇಕು ಆಯಿಲ್ ಒಳಗಡೆ ಇರ್ತದೆ, ಅದರಿಂದ ನಿಮ್ಗೆ ಬ್ರೇಕು ಬೇಗ ಹಾಳಾಗಲ್ಲ, ಬ್ರೇಕು ಚೆನ್ನಾಗಿ ಹಿಡಿತದೆ. ನಮ್ ಕುಬೋಟಾ ಗಾಡಿಯಲ್ಲಿ ಇರೋ ಪವರ್ ಸ್ಟೇರಿಂಗು ಬೇರೆ ಯಾವ ಗಾಡಿಯಲ್ಲೂ ಇಲ್ಲ. ಕಾರ್ಗಳಲ್ಲಿ ನಿಮ್ಗೆ ರೋಲ್ಸ್ ರಾಯ್ಸ್ ಕಾರಲ್ಲಿ ಯಾವ ತರ ಪವರ್ ಸ್ಟೇರಿಂಗ್ ಇರ್ತದೆ ಆ ತರ ಪವರ್ ಸ್ಟೇರಿಂಗ್ ನಮ್ ಕುಬೋಟಾ ಟ್ರ್ಯಾಕ್ಟರ್ ಅಲ್ಲಿ ಇದೆ. ಒಂದು ಬೆರಳಲ್ಲೇ ನೀವು ತಿರುಗಿಸ್ಬೋದು, ಒಂದು ಬೆರಳಲ್ಲೇ ನೀವು ಸ್ಟೇರಿಂಗ್ ತಿರುಗಿಸ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಬ್ಯಾಲೆನ್ಸರ್ ಶಾಫ್ಟ್. ಇಂಜಿನ್ ಒಳಗಡೆ ಬ್ಯಾಲೆನ್ಸರ್ ಶಾಫ್ಟ್ ಇರ್ತದೆ. ಈ ಶಾಫ್ಟ್ ಇಂಡಿಯಾದಲ್ಲಿರ್ತಕ್ಕಂಥ ಯಾವುದೇ ಟ್ರ್ಯಾಕ್ಟರ್ ಅಲ್ಲಿ ಇಲ್ಲ, ನಮ್ ಕುಬೋಟಾದಲ್ಲಿ ಬಿಟ್ರೆ. ಆ ಶಾಫ್ಟ್ ಏನಪ್ಪಾ ಕೆಲಸ ಮಾಡ್ತದೆ ಅಂದ್ರೆ ವೈಬ್ರೇಷನ್. ಮೇನ್ ಟ್ರ್ಯಾಕ್ಟರ್ ವೈಬ್ರೇಷನ್ ಬರಲ್ಲ. ವೈಬ್ರೇಷನ್ ಬರದೇ ಇರೋ ಕಾರಣ ನಿಮ್ಗೆ ಹೆಚ್ಚಿನ ಮೈಲೇಜ್ ಬರ್ತದೆ. ಕಂಫರ್ಟಬಲ್ ವಿಷಯಕ್ಕೆ ಬಂದ್ರೆ ನೋಡ್ಬೋದು ನೀವು, ಇಲ್ಲಿ ನೋಡ್ಬೋದು ನೀವು ಎಷ್ಟು ಸ್ಪೇಸ್ ಇದೆ ಅಂತ. ಯಾವ್ದೇ ತರ ಇಕ್ಕಟ್ಟಾಗಲ್ಲ, ಡ್ರೈವರ್ಗೆ ಕಂಫರ್ಟಬಲ್ ಆಗಿರ್ತದೆ ಗಾಡಿ ಓಡಿಸೋದಕ್ಕೆ. ಮೇನ್ ಗೇರ್ ಇಲ್ಲಿ ಇರೋದ್ರಿಂದ ಒಂದು ಕೈಯಲ್ಲಿ ಸ್ಟೇರಿಂಗ್ ಹಿಡ್ಕೊಂಡು ಒಂದ್ ಕೈಯಲ್ಲಿ ಗೇರ್ ಹಿಡ್ಕೊಂಡು ಆರಾಮಾಗಿ ಚೇಂಜ್ ಮಾಡ್ಬೋದು. ಮತ್ತೆ ನೋಡಿ ನೀವು ನೋಡ್ತಾ ಇದ್ರಲ್ಲ ಯಾವ ತರ ಕಂಫರ್ಟಬಲ್ ಇದೆ ಅಂತ. ಮತ್ತೆ ಸೀಟ್ ಅಡ್ಜಸ್ಟಬಲ್ ನೋಡ್ಬೋದು ನೀವು. ಹಿಂದೆ ಬೇಕಾದ್ರೆ ಮುಂದೆ ಹಾಕೊಂಬೋದು, ಹಿಂದೆ ಬೇಕಾದ್ರೆ ಹಿಂದೆ ಹಾಕೊಂಬೋದು. ನೋಡಿ ಎಷ್ಟು ಸ್ಪೇಸ್ ಇದೆ, ಆರಾಮಾಗಿರ್ತದೆ ಗಾಡಿ ಓಡಿಸೋದಕ್ಕೆ. ನೀವು ನೋಡ್ತಾ ಇದ್ದೀರಾ ಈಗ ಎಲ್ ಸೀರೀಸ್ ಅಲ್ಲಿ 4508 ಅಂತ ಮಾಡ್ಲ್ ಇದು. ಇದು ಬಂದು 45 HP ಸೇರ್ತದೆ. ನೀವು MU ಸೀರೀಸ್ ಅಲ್ಲಿ 45 HP ನೋಡಿದ್ರಲ್ಲ, ಸೇಮ್ ಅದೇ ಅಷ್ಟೇ HP ಬರ್ತದೆ. ಇದು ಅದಕ್ಕಿಂತ ತೂಕ ಕಡಿಮೆ. ಇದು ಅದು ಬಂದು 2 ಟನ್ ಬರ್ತದೆ, ಇದು 1.5 ಟನ್ ಬರ್ತದೆ, ಅಂದ್ರೆ 1500 kg ಬರ್ತದೆ ಇದು. ಮತ್ತೆ ಇದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಕೊಡ್ಲಿಂಗ್ಗೆ ಇದು ಮೇನ್ ಕೆಲಸ ಆಗುತ್ತೆ. ಇದು ವೆಯ್ಟ್ಲೆಸ್ ಇರೋದ್ರಿಂದ ಯಾವ್ದೇ ಒಂದು ಕೆಸರುಗದ್ದೆ ಆಗಿರ್ಬೋದು ಆ ತರ ಜಾಗದಲ್ಲೆಲ್ಲ ಆರಾಮಾಗಿ ನೀವು ಇಳಿಸ್ಬೋದು. ಇದ್ರಲ್ಲೂ ಅಷ್ಟೇ ಶಟಲ್ ಶಿಫ್ಟ್ ಗೇರ್ ಇದೆ, ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ ಇದೆ, ಮತ್ತೆ ಪವರ್ ಸ್ಟೇರಿಂಗ್ ಇದೆ. ಮತ್ತೆ ಇದು ಮೈಲೇಜ್ ಬಂದು 2.5 ಲೀಟರ್ ಬರ್ತದೆ. 1 ಗಂಟೆಗೆ 2.5 ಲೀಟರ್ ತಗೊಂತದೆ. ಈಗ ನೀವು ನೋಡ್ತಾ ಇರೋದು 27 HP ಟ್ರ್ಯಾಕ್ಟರ್. ಇದು B2741S ಅಂತ ಬರ್ತದೆ. ಇದು 27 HP ಟ್ರ್ಯಾಕ್ಟರ್. ಅಂದ್ರೆ ಬೇರೆ ಟ್ರ್ಯಾಕ್ಟರ್ ಇದೆ ಚಿಕ್ಕದು. ನಮ್ ಕುಬೋಟಾದಲ್ಲಿ ಚಿಕ್ಕ ಟ್ರ್ಯಾಕ್ಟರ್ ಅಲ್ಲಿ ಏನಪ್ಪಾ ಸ್ಪೆಷಲ್ ಅಂದ್ರೆ ವೆಯ್ಟ್ ಎಲ್ಲಾ ಟ್ರ್ಯಾಕ್ಟರ್ಗಿಂತ ಇದು ವೆಯ್ಟ್ ಕಡಿಮೆ. 630 kg ಬರ್ತದೆ ಟ್ರ್ಯಾಕ್ಟರ್. ಈ ತೂಕ ಇರೋಂತ ಟ್ರ್ಯಾಕ್ಟರ್ ಹೊಲದಲ್ಲಿ ಓಡಾಡಿದ್ರೆ ಏನಪ್ಪಾ ಅಂದ್ರೆ ಸಾಯಿಲ್ ಮಣ್ಣು ಹಾಳಾಗ್ತದೆ. ಅದರಿಂದ ನಮ್ದು ಜಪಾನೀಸ್ ಟೆಕ್ನಾಲಜಿ ಏನಪ್ಪಾ ಅಂದ್ರೆ ತೂಕ ಕಡಿಮೆ ಇರೋಂತ ಟ್ರ್ಯಾಕ್ಟರ್ ಹೊಲದಲ್ಲಿ ಓಡಾಡಿದ್ರೆ ಸಾಯಿಲ್ ಹಾಳಾಗಬಾರ್ದು ಅಂತ ಹೇಳಿ ತೂಕ ಕಡಿಮೆ ಇರೋಂತ ಟ್ರ್ಯಾಕ್ಟರ್ನ ತಯಾರು ಮಾಡಿದ್ದಾರೆ. ಹಂಗಾಗಿ ಎಲ್ಲ ಕುಬೋಟಾನ ಇಷ್ಟಪಡ್ತಾರೆ. ಇದರಲ್ಲಿ ನಿಮ್ಗೆ ಇಕೋ PTO ಅಂತ ಬರ್ತದೆ. ನಿಮ್ಗೆ ರೋಟೋವೇಟರ್ ಹೊಡೆಯೋದಿರ್ಬೋದು, ಮತ್ತೆ ನೇಗ್ಲಾಗಿರ್ಬೋದು, ಮತ್ತೆ ಸ್ಪ್ರೇಯರ್ ಔಷಧಿ ಹೊಡೆಯೋದಕ್ಕೆ ಸ್ಪ್ರೇಯರ್ ಆಗಿರ್ಬೋದು, ಅಲ್ಲುವೆ ಆಗಿರ್ಬೋದು, ರೋಟೋವೇಟರ್ ಆಗಿರ್ಬೋದು, ಟ್ರಾಲಿ ಆಗಿರ್ಬೋದು. ನೀವು ದೊಡ್ಡ ಟ್ರ್ಯಾಕ್ಟರ್ಗೆ ಏನೇನ್ ಇಂಪ್ಲಿಮೆಂಟ್ ಹಾಕ್ತೀರಾ ಎಲ್ಲಾ ತರ ಇಂಪ್ಲಿಮೆಂಟ್ ನೀವು ಚಿಕ್ಕ ಟ್ರ್ಯಾಕ್ಟರ್ ಅಲ್ಲೂ ಹಾಕ್ಬೋದು. ಆ ತರ ಒಂದು ಸ್ಪೆಷಾಲಿಟಿ ನಮ್ ಜಪಾನ್ ಟೆಕ್ನಾಲಜಿ ಇದೆ. ಇದು 3 ಸಿಲಿಂಡರ್ ಇಂಜಿನ್. ಮೈಲೇಜ್ ಹೇಳ್ಬೇಕು ಅಂದ್ರೆ 1 ಗಂಟೆಗೆ 1.5 ಲೀಟರ್ ತಗೊಳುತ್ತೆ. ಸರ್ವಿಸು ಅಷ್ಟೇ. ನೀವು ಟ್ರ್ಯಾಕ್ಟರ್ ತಗೊಬೇಕು ಅಂದ್ರೆ ಒಂದು ಸರ್ವಿಸ್ ಯೋಚನೆ ಮಾಡ್ತೀರಿ. ಈ ಬೇರೆ ಟ್ರ್ಯಾಕ್ಟರ್ ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಒಂದು ಟಾಪೆಟ್ ಅಡ್ಜಸ್ಟ್ ಮಾಡ್ಬೇಕು, ಮತ್ತೆ ಇನ್ನ ಫುಲ್ ಸರ್ವಿಸ್ ಮಾಡ್ಬೇಕು, ಏನೇನೋ ಇರ್ತದೆ. ನಮ್ದ್ರಲ್ಲಿ ಟಾಪೆಟ್ ಅಡ್ಜಸ್ಟ್ ಮಾಡೋದು ಅದೆಲ್ಲ ಏನಿರಲ್ಲ. ಒಂದ್ ನಾರ್ಮಲ್ ಆಗಿ ಒಂದ್ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ತಾ ಇದ್ರೆ ಸಾಕು, ಬೇರೆ ತರದ್ದು ಏನು ಪ್ರಾಬ್ಲಮ್ ಬರಲ್ಲ. ಒಂದು ಆಯಿಲ್ ಚೇಂಜ್ ಇರ್ಬೋದು, ಫಿಲ್ಟರ್ ಚೇಂಜ್ ಇರ್ಬೋದು, ಏರ್ ಫಿಲ್ಟರ್ ಚೇಂಜ್ ಇರ್ಬೋದು, ಹೈಡ್ರಾಲಿಕ್ ಆಯಿಲ್ ಚೇಂಜು ಈ ತರ ಇರ್ತದೆ. ಮತ್ತೆ ಗಾಡಿ ಪೂರ್ತಿ ಬಿಚ್ಚಾಕ್ಬೇಕು, ಮತ್ತೆ ಜೋಡಿಸ್ಬೇಕು, ಅದೆಲ್ಲ ಏನು ಇರಲ್ಲ. ಇದು ಬಂದು ಚಿಕ್ಕ ಟ್ರ್ಯಾಕ್ಟರ್ ಅಲ್ಲಿ ಎಲ್ಲಾ ನಮ್ಮಲ್ಲಿರೋ 3 ಮಾಡ್ಲು 21 HP, 24 HP, 27 HP ಇದೆ. ಇವಾಗ ಒಂದು ಹೊಸದಾಗ ಒಂದು ಲಾಂಚ್ ಮಾಡ್ತಾ ಇದೀವಿ 24 HP ಅಲ್ಲಿ ನ್ಯಾರೋ ಅಂತ. ಅದು ನಿಮ್ಗೆ ಇದಕ್ಕಿಂತ ಇನ್ನ ಚಿಕ್ಕದು ಬೇಕು ಅಂದ್ರೆ ಅದು ಸಿಗುತ್ತೆ. ಅದು 3 ಅಡಿ ಆಗಲ್ಲ.
ಇನ್ನೊಂದು ಟ್ರ್ಯಾಕ್ಟರ್ ತೋರಿಸ್ತಾ ಇದೀನಿ. ಇದು ಏನಪ್ಪಾ ಸ್ಪೆಷಲ್ ಅಂದ್ರೆ ಇದು ನೋಡಕ್ಕೆ ದೊಡ್ಡದಾಗೂ ಇಲ್ಲ ಚಿಕ್ಕದಾಗೂ ಇಲ್ಲ, ಒಂಥರ ಮೀಡಿಯಂ ಆಗಿದೆ. ಇದ್ರ ಸ್ಪೆಷಲ್ ಏನಪ್ಪಾ ಅಂದ್ರೆ ಇದು ಎಲ್ ಸೀರೀಸ್ ಅಂತ ನಾನು ಅವಾಗಲೇ ಏನ್ ಹೇಳಿದೆ 45 HP ಅಂತ. ಅದರಲ್ಲಿ ಇನ್ನೂ ಒಂದು ಮಾಡಲು 34 HP ಇದು ಎಲ್ 3408 ಅಂತ. ಇದು 34 HP ಬರ್ತದೆ. ಪ್ಲಸ್ ಇದ್ರಲ್ಲಿ ಏನಪ್ಪಾ ಅಂದ್ರೆ 3 ಸಿಲಿಂಡರ್ ಇಂಜಿನ್, ಒಳ್ಳೆ ಮೈಲೇಜ್ ಬರ್ತದೆ. 3 ಸಿಲಿಂಡರ್ ಯಾಕಪ್ಪ ಅಂದ್ರೆ ಮೈಲೇಜ್ ಪರ್ಪಸ್ ಗಾಗಿ 3 ಸಿಲಿಂಡರ್. ಪ್ಲಸ್ ಇದು ಒಂದು ನಿಮ್ಗೆ ಅವಾಗಲೇ ಹೇಳ್ದೆ ನಾನು ಪಡ್ಲಿಂಗ್ ಅಂತ, ಇದು ಅಷ್ಟೇ ಪಡ್ಲಿಂಗ್ ಮಾಸ್ಟರ್ ಅಂತಾನೆ ಇದಕ್ಕೊಂದು ಹೆಸರಿಟ್ಟಿದೀವಿ ನಾವು. ಮೇನ್ ಪಡ್ಲಿಂಗ್ ಅಂದ್ರೆ ಎಲ್ ಸೀರೀಸ್ 3408 34 HP ಅಂದ್ರೆ ಮೇನ್ ಪಡ್ಲಿಂಗ್ ಗೋಸ್ಕರನೇ ಇರೋ ಗಾಡಿ ಅಂತ. ಇದು ಯಾಕಂದ್ರೆ ತೂಕ ಕಡಿಮೆ, ಇದು ಬಂದು 900 kg ಬರ್ತದೆ ನಿಮ್ಗೆ. ಹಂಗಾಗಿ ನೀವು ಯಾವ್ದೇ ತರ ಕೆಸರುಗದ್ದೆಯಲ್ಲಿ ಹೋದ್ರೂ ಆರಾಮಾಗಿ ಆಚೆ ಬರೋಂತ ಗಾಡಿ ಇದು. ನೀವು ಯಾವ್ದೇ ಒಂದು ಗೇಜ್ ವೀಲ್ ಹಾಕಂಗಿಲ್ಲ, ಡೈರೆಕ್ಟ್ ಅಲ್ಲಿ ಕೆಸರುಗದ್ದೆಯಲ್ಲಿ ಇಳಿಸಬಹುದು. ಇದು ನೋಡ್ತಾ ಇರ್ಬೋದು ನೀವು, ಇದು ಇನ್ನೂ ಒಂದು ಮಾಡ್ಲು 24 HP ಅಂತ. ನಾನು ಆಗ್ಲೇ ಹೇಳಿದೆ ಚಿಕ್ಕ ಟ್ರ್ಯಾಕ್ಟರ್ ಅಂತ ಹೇಳಿ, 27 HP ಒಂದು ಟ್ರ್ಯಾಕ್ಟರ್ ಅವಾಗ ಹೇಳಿದೆ. ಇದು ಇನ್ನೂ ಒಂದು ಮಾಡ್ಲು, ಇದು 24 HP ಟ್ರ್ಯಾಕ್ಟರ್ B2441 ಅಂತ. ಎಲ್ಲಾ ತರ ಇಂಪ್ಲಿಮೆಂಟ್ ಆಗ್ಬೋದು ಅಂತ ನಾನು ಆಗ್ಲೇ ಹೇಳಿದೆ. ಈಗ ನೋಡ್ತಾ ಇರ್ಬೋದು ನೀವು ಜೆಸಿಪಿ ನೋಡಿರ್ತೀರ ನೀವು. ಇದು ಒಂದು ಚಿಕ್ಕ ಜೆಸಿಪಿ ಆಗಿರ್ತದೆ. ಇದು ಬಂದು ಬುಲ್ ಅಟ್ಯಾಚ್ಮೆಂಟ್ ಇರ್ತದೆ. ಇದು ಏನಕ್ಕಪ್ಪ ಕೆಲಸ ಅಂದ್ರೆ, ಇವಾಗ ಸಪೋಸ್ ನೀವು ಒಂದು ಅಡಕೆ ಗಿಡನ ಇಲ್ಲ ಬಾಳೆ ಗಿಡನ ಹಾಕಿರ್ತೀರಿ, ಅದು ಅಗಲ ಬಂದು ಒಂದು 4 ಅಡಿನೋ 5 ಅಡಿನೋ ಇರ್ತದೆ. ಆ ಜಾಗದಲ್ಲಿ ಜೆಸಿಪಿ ಹೋಗಲ್ಲ. ನೀವು ಈ ತರದೊಂದು ಅಟ್ಯಾಚ್ಮೆಂಟ್ ಹಾಕ್ಸ್ಕೊಂಡವಾಗ ನೀವು ಚಿಕ್ಕ ಜಾಗದಲ್ಲೆಲ್ಲ ಓಡಾಡ್ಕೊಬಹುದು, ಚಿಕ್ಕ ಜಾಗದಲ್ಲೆಲ್ಲ ಆರಾಮಾಗಿ ಕೆಲಸ ಮಾಡ್ಕೊಬಹುದು. ನಿಮ್ದೊಂದು 5 ಎಕರೆ 6 ಎಕರೆ ಏನಾದ್ರು ಜಾಗ ಇತ್ತು ಅಂದ್ರೆ ಒಳಗಡೆ ನೀವು ಗಿಡ ನೆಡೋದಕ್ಕೆ ಇಲ್ಲ ಪೈಪ್ ಹಾಕೊಳ್ಳೋದಕ್ಕೆ ಇಲ್ಲ ಟ್ರಂಚ್ ಹೊಡ್ಕೊಳ್ಳೋದಕ್ಕೆ ಇಲ್ಲ ಮಣ್ಣೇನಾದ್ರು ಮುಚ್ಚಬೇಕು ಅಂದ್ರೆ ಈ ತರ ಒಂದು ಇಂಪ್ಲಿಮೆಂಟ್ ಹಾಕೊಂಡವಾಗ ನಿಮ್ಗೆ ಆರಾಮಾಗಿ ಈಸಿ ಆಗಿರ್ತದೆ. ನೋಡಿ, ಇದನ್ನ ನೀವು ಡೆಮೋ ಏನಾದ್ರು ನೋಡ್ಬೇಕಂದ್ರೆ ಸ್ಟಾರ್ಟ್ ಮಾಡಿ ಆಪರೇಟ್ ಮಾಡಿ ತೋರಿಸ್ತೀನಿ, ನೀವು ನೋಡ್ಬೋದು. ಅದು ನಿಮ್ಗೆ ಆಪರೇಟ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ನೀವು. ಕರಿತೀವಿ ಇದನ್ನ. ಇದು 27.5 HP ಇಂಜಿನ್ ಕೆಪಾಸಿಟಿ. ಇದು ಬಂದು ಟೋಟಲ್ ತೂಕ ಬಂದು 3200 kg ತೂಕ ಇರುತ್ತೆ. ಇದು ಬಂದು ರೈತರ ಕೆಲಸಕ್ಕೆ ತುಂಬಾ ಅನುಗುಣವಾಗಿರುತ್ತೆ. ಇದು ಅಡಿಕೆ ತೋಟದಲ್ಲಿ ಕೆಲಸ ಮಾಡಬಹುದು, ಫೌಂಡೇಶನ್ ಕೆಲಸ ಮಾಡಬಹುದು, ರೋಡ್ ವರ್ಕ್ ಮಾಡಬಹುದು, ಮತ್ತೆ ಟ್ರಂಚಿಂಗ್ ವರ್ಕ್ ಮಾಡಬಹುದು. ಇದು ಬಂದು ಜಪಾನ್ ಟೆಕ್ನಾಲಜಿ ಇರೋದ್ರಿಂದ ಸ್ಪೆಷಲ್ ಏನು ಅಂತಂದ್ರೆ ಆಟೋ ಐಡಲ್ ಮತ್ತೆ ಲೋಡ್ ಸೆನ್ಸಿಂಗ್ ಟೆಕ್ನಾಲಜಿ ಕೊಟ್ಟಿದೀವಿ ಇದರಲ್ಲಿ. ಆಟೋ ಐಡಲ್ ಅಂತಂದ್ರೆ ನಿಮ್ಗೆ ಯಾವ್ದೇ 4 ಸೆಕೆಂಡ್ ಏನೇ ಆಪರೇಷನ್ಸ್ ಆಗಿಲ್ಲ ಅಂತಂದ್ರೆ ಆಟೋ ಐಡಲ್ ಹೋಗ್ಬಿಡುತ್ತೆ. ಮತ್ತೆ ಲೋಡ್ ಸೆನ್ಸಿಂಗ್ ಅಂತಂದ್ರೆ ಲೋಡ್ ತಕ್ಕಂತೆ ಇದು ಇಂಜಿನ್ ಪವರ್ ತಗೊಳುತ್ತೆ. ಮತ್ತೆ ಇದು ಬಂದು ಬಕೆಟ್ ಕೆಪಾಸಿಟಿ 2 ಅಡಿ ಬಕೆಟ್ ಇರುತ್ತೆ. ಇದು ಜೊತೆಗೆ ಇದು ಬಂದು 7.5 ಅಡಿವರೆಗೂ ಡಿಗ್ಗಿಂಗ್ ಡೆಪ್ತ್ ಹೋಗುತ್ತೆ. ಪ್ಲಸ್ ಮತ್ತೆ ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇದೆ. ಡಿಜಿಟಲ್ ಡಿಸ್ಪ್ಲೇ ನಲ್ಲಿ ನಿಮಗೆ ಬಂದ್ಬಿಟ್ಟು ಎಲ್ಲಾ ರೀತಿಯಾದ ಇಂಡಿಕೇಶನ್ಸ್ ಬರುತ್ತೆ. ನಿಮ್ಗೆ ಏನೇ ಇಂಜಿನ್ ಹೀಟಿಂಗ್ ಆಗಿರ್ಬೋದು, ಹೈಡ್ರಾಲಿಕ್ ಹೀಟಿಂಗ್ ಎಲ್ಲಾ ಇಂಡಿಕೇಶನ್ಸ್ ಇದ್ರಲ್ಲಿ ಬರುತ್ತೆ. ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 3 months ಡೇಟಾನು ಸ್ಟೋರ್ ಆಗಿರುತ್ತೆ. ಕ್ಯಾಲೆಂಡರ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ನಮಗೆ 3 months ಡೇಟಾ ಏನ್ ರನ್ ಆಗಿದೆ ಏನ್ ರನ್ ಆಗಿಲ್ಲ ಅಂತ ಎಲ್ಲ ಚೆಕ್ ಮಾಡಬಹುದು ಇದರಲ್ಲಿ. ಇದು ಬಂದು ಮತ್ತೆ ವಿತ್ ಬ್ರೇಕರ್ ಲೈನ್ ಜೊತೆ ಫಿಟ್ ಆಗಿರುತ್ತೆ. ನನ್ನ ಹೆಸರು ಫಿರೋಜ್ ಅಂತೇಳಿ. ನಾನು ಇವತ್ತು ಕುಬೋಟಾ ಕಂಪನಿ ವತಿಯಿಂದ ಬಂದಿರೋದು. ಇವತ್ತು ನಾವು ಒಂದು 24 HP B2441N ಮಾಡೆಲ್ ಅನ್ನ ಲಾಂಚ್ ಮಾಡಿದ್ದೀವಿ. ಮತ್ತೆ ಆಮೇಲೆ ಇದರ ಒಳಗಡೆ ಇಂಜಿನ್ ಕೊಟ್ಟಿರೋದು 3 ಸಿಲಿಂಡರ್ ಜಾಪನೀಸ್ ಇಂಜಿನ್ ಇದೆ. ಆಮೇಲೆ ಅದೇ ಬಂದ್ಬಿಟ್ಟು ಇದರಲ್ಲಿ ಒಂದು ಸೂಪರ್ ಡ್ರಾಫ್ಟ್ ಕಂಟ್ರೋಲ್ ಅನ್ನ ಕೊಟ್ಟಿದ್ದೀವಿ. ಅದರ ಜೊತೆಗೆ ಒಂದು ಬ್ಯೂಲ್ ಗೇರ್ ಅನ್ನು ಕೊಟ್ಟಿದ್ದೀವಿ. ನೀವು ಬ್ಯೂಲ್ ಗೇರ್ ನೋಡ್ಕೋಬಹುದು. ಇದರಲ್ಲಿ ವಾಟರ್ ಎಂಟ್ರಿ ಆಗೋದಿಲ್ಲ, ಡಸ್ಟ್ ಎಂಟ್ರಿ ಆಗೋದಿಲ್ಲ. ಇದು ನಿಮಗೆ 2.91 ಮೀಟರ್ ಅಲ್ಲಿ ಆರಾಮಾಗಿ ಟರ್ನ್ ಮಾಡ್ಕೋಬಹುದು. ಆಮೇಲೆ ಟ್ರ್ಯಾಕ್ಟರ್ ಬಂದ್ಬಿಟ್ಟು 5 years ಸೂಪರ್ ವಾರಂಟಿ ಇದೆ. ಇಂಜಿನ್, ಗೇರ್ ಬಾಕ್ಸ್, ಹೈಡ್ರಾಲಿಕ್. ಆಮೇಲೆ ಇದು ನಾವು ಇದರ ಒಳಗೆ ಒಂದು ಸ್ಪೆಷಲ್ ಒಂದು ಫಿಟ್ಮೆಂಟ್ ಅನ್ನ ಕೊಟ್ಟಿದ್ದೀವಿ. ಅದು ಏನಪ್ಪಾ ಅಂದ್ರೆ ಸೂಪರ್ ಡ್ರಾಫ್ಟ್ ಕಂಟ್ರೋಲ್ ಅಂತೇಳಿ. ಅದು ಸೂಪರ್ ಡ್ರಾಫ್ಟ್ ಕಂಟ್ರೋಲ್ ಹೆಂಗಿದೆ ಅಂದ್ರೆ ನೀವು ಯಾವ ತರ ಭೂಮಿ ಆದ್ರೂ
ಅದರಲ್ಲಿ ನೀವು ಆರಾಮಾಗಿ ವರ್ಕ್ ಮಾಡ್ಕೋಬಹುದು. ವೀಲ್ ಸ್ಲಿಪೇಜ್ ಅದು ಆಗಲ್ಲ. ಇದು ನಿಮ್ಮ ಲೂಸ್ ಸಾಯಿಲ್ ಆಗಲಿ ಅಥವಾ ಹಾರ್ಡ್ ಸಾಯಿಲ್ ಆಗಲಿ ಪ್ರತಿಯೊಂದು ಲ್ಯಾಂಡ್ ಅಲ್ಲಿ ಆರಾಮಾಗಿ ನೀವು ಕೆಲಸ ಮಾಡ್ಕೋಬಹುದು. ಅದು ಏನದು ಸೂಪರ್ ಡ್ರಾಫ್ಟ್ ಕಂಟ್ರೋಲ್ ಎಸ್ಪೆಷಲಿ ಟ್ರ್ಯಾಕ್ಟರ್ ಅನ್ನ ನಾವು ಕೊಟ್ಟಿದ್ದೀವಿ. ಒಬ್ಬ ಡ್ರೈವರ್ ಆರಾಮಾಗಿ ಕಂಫರ್ಟ್ ಕೂಡಬಹುದು. ಅದರ ಜೊತೆ ಒಬ್ಬ ಫ್ಯಾಟ್ ಮನುಷ್ಯ ಆದ್ರೂ ಅವನಿಗೆ ಬಹಳ ಕಂಫರ್ಟ್ ಇದೆ, ಆರಾಮಾಗಿ ಕೂತು ಟ್ರ್ಯಾಕ್ಟರ್ ಅನ್ನ ಓಡಿಸಬಹುದು. ಮತ್ತೆ ಇದರ ಜೊತೆಗೆ ಇದು ಟ್ರ್ಯಾಕ್ಟರ್ ಅನ್ನ 2 ಫೀಟ್ 9 ಇಂಚಲ್ಲೇ ಬರುತ್ತೆ. ಆಮೇಲೆ ಅದೇ ತರ ಬಂದ್ಬಿಟ್ಟು B2 441N ಮಾಡೆಲ್ ಅನ್ನ 24 HP ನಿಮಗೆ ಲೋಡ್ ಎಳೆಯಕ್ಕೆ ಒಂದು 3 to 4 ಟನ್ ಲೋಡ್ ಅನ್ನ ಎಳಿತೀವಿ. ಈ ಟ್ರ್ಯಾಕ್ಟರ್ ನಾನು ಇಂಪ್ಲಿಮೆಂಟ್ ಯೂಸ್ ಮಾಡಬೇಕಾದ್ರೆ ಒಂದು 3 ಫೀಟ್ ರೂಟರ್, 4 ಫೀಟ್ ರೂಟರ್, ಆಮೇಲೆ 5 ಟನ್ ಕಲ್ಟಿವೇಟರ್, ಆಮೇಲೆ ಇದಕ್ಕೆ ಜೊತೆ ನಿಮಗೆ ಸ್ಮಾಲ್ ಆಗಿ MP Pro ನಿಗಲ ಯೂಸ್ ಮಾಡಬಹುದು. ಆಮೇಲೆ ಅದು ರಂಟಿ ಯೂಸ್ ಮಾಡಬಹುದು. ಮಡಕಿ, ಕುಂಟಿ, ದಿಂಡ, ಬಲರಾಮನು ಎಲ್ಲಾ ತರ ಮ್ಯಾಕ್ಸಿಮಮ್ ಆಲ್ ಇಂಪ್ಲಿಮೆಂಟ್ಸ್ ಆಗಿ ನೀವು ಈ ಟ್ರ್ಯಾಕ್ಟರ್ ನ ಯೂಸ್ ಮಾಡ್ಕೋಬಹುದು. ಈ ಟ್ರ್ಯಾಕ್ಟರ್ ನ ಸ್ಪೆಷಲ್ ನಾವು ಲಾಂಚ್ ಮಾಡಿದ್ರು ಯಾಕಂದ್ರೆ ನಿಮ್ಮ ಚಿಕ್ಕ 4 ಫೀಟ್ ಜಾಗದಲ್ಲಿ ಬೇರೆ ಟ್ರ್ಯಾಕ್ಟರ್ ಹೋಗಕ್ ಆಗಲ್ಲ. ಅದಕ್ಕೆ ನಾವು ಇದು 2.9 ಫೀಟ್ ಟ್ರ್ಯಾಕ್ಟರ್ ಅನ್ನ ಇದಕ್ಕೆ ಇವತ್ತು ಲಾಂಚ್ ಮಾಡಿದ್ದೀವಿ. ಇದು ನಿಮ್ ಚಿಕ್ಕ ಜಾಗದಲ್ಲಿ ಆದ್ರೂ ಆರಾಮಾಗಿ ಮೂವ್ ಆಗುತ್ತೆ. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ